ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಯೂರಿ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಆಲ್ಮೋಸ್ಟ್ ಒಂದು 3 ವರ್ಷದಿಂದ ಈ ಚಾನಲ್ನ ಓಪನ್ ಮಾಡಿದ್ದೀನಿ. ಆದರೆ ಈ ಚಾನಲಲ್ಲಿ ಕರೆಕ್ಟಾಗಿ ನನಗೆ ವಿಡಿಯೋ ಹಾಕೋಕ್ಕೆ ಆಗ್ತಾನೇ ಇಲ್ಲ. ನಾನೇ ಮಾಡ್ತಾ ಇರೋದು ಫಾಲ್ಟು. ನನ್ನ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನನ್ನೆಲ್ಲ ಸಬ್ಸ್ಕ್ರೈಬರ್ಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ತುಂಬ ರೇರು, ಒಂದು 6 ಮಂತಿಗೊಂದು ಅಥವಾ 3 ಮಂತ್ಸಿಗೊಂದು ಹೀಗೆ ಹಾಕ್ತಾ ಇದ್ದೀನಿ ವಿಡಿಯೋನ. ಅದರಿಂದಾಗಿ ನನ್ನ ಚಾನಲ್ಲು ಓಡ್ತಾ ಇಲ್ಲ. ಅದು ನಾನು ಮಾಡ್ತಾ ಇರೋ ಫಸ್ಟು ತಪ್ಪು. ಅದಕ್ಕೋಸ್ಕರ ಇವಾಗ ದಿನಕ್ಕೊಂದು ಆಗಲಿಲ್ಲ ಅಂದರೂ 2 ದಿನಕ್ಕೊಂದು ಅಥವಾ 3 ದಿನಕ್ಕೊಂದು, ಇಲ್ಲ ಅಂದರೆ ಟೈಮ್ ಸಿಕ್ಕರೆ ಡೈಲಿ ಒಂದು ವಿಡಿಯೋ ಹಾಕಬೇಕಂತ ಅಂದ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಡೈಲಿ ಒಂದು ವಿಡಿಯೋನ ಹಾಕ್ತೇನೆ. ಹಾಗೆ ಒಳ್ಳೊಳ್ಳೆ ರೆಸಿಪಿನ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಒಂದು ಒಳ್ಳೆ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಅದು ಏನಂತ ಹೇಳಲ್ಲ, ಮಾಡ್ತಾ ಇರ್ತೀನಲ್ಲ ಅಲ್ಲೇ ಹೇಳ್ತೀನಿ. ಬನ್ನಿ ಹೋಗೋಣ ಕಿಚನ್ ಕಡೆಗೆ. ಇವಾಗ ಏನು ರೆಸಿಪಿನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೇನೆ. ನಾನಿವತ್ತು ವೆಜಿಟೇಬಲ್ ಮುದ್ದೆನ ಮಾಡ್ತಾ ಇದ್ದೇನೆ. ಯಾವಾಗಲೂ ನಾರ್ಮಲ್ ಆಗಿರೋ ಮುದ್ದೆನ ತಿಂತಾ ಇರ್ತೀವಿ. ಮುದ್ದೆ ಬೇಜಾರಾದಾಗ ಈ ಥರ ವೆಜಿಟೇಬಲ್ಸ್ ರಾಗಿ ಮುದ್ದೆನ ತಿಂದರೆ ಸಖತ್ತಾಗಿರುತ್ತೆ. ಹಾಗೆ ಇದಕ್ಕೆ ಯಾವುದೇ ಸಾಂಬಾರು ಕೂಡ ಬೇಕಾಗಲ್ಲ. ಬೇಕಿದ್ದರೆ ಸ್ವಲ್ಪ ಮೇಲೆ ತುಪ್ಪ ಅಥವಾ ಮೊಸರು, ಹಾಗೆ ಸ್ವಲ್ಪ ಚಟ್ನಿ ಪೌಡರ್ ಜೊತೆಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ವೆಜಿಟೇಬಲ್ ರಾಗಿ ಮುದ್ದೆನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮೊದಲು ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಮೊದಲೇದಾಗಿ ನಾನು ಇಲ್ಲಿ ಒಂದು ಸೌತೆಕಾಯಿನ ತೊಗೊಂಡಿದ್ದೇನೆ. ಹಾಗೆ ಕೂಡ ಒಂದು ಕ್ಯಾರೆಟು, ಇಲ್ಲಿ ಸ್ವಲ್ಪ ಸೊಪ್ಪನ್ನ ತೊಗೊಂಡಿದ್ದೇನೆ, ಕೀರೆ ಸೊಪ್ಪು, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ. ಹಾಗೆ ಒಂದು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಇದನ್ನೆಲ್ಲ ವೆಜಿಟೇಬಲ್ಸ್ನ ತೊಳ್ಕೊಂಬಿಟ್ಟು ಕಟ್ ಮಾಡಿಕೊಂಡು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೇನಾಗಿ ರಾಗಿ ಹಿಟ್ಟನ್ನೇ ಮರೆತು ಹೋಗಿದ್ದೇನೆ. ನೋಡಿ, ಇಲ್ಲಿ ಒಂದು ಬೌಲಲ್ಲಿ ಹಿಟ್ಟನ್ನ ತೊಗೊಂಡಿದ್ದೇನೆ, ರಾಗಿ ಹಿಟ್ಟು. ಈ ಬೌಲಿಂದ 1 ಬೌಲ್ ಆಗೋಷ್ಟು ಹಿಟ್ಟು, ಇದರ ಮೆಜರ್ಮೆಂಟಿಗೆ 2 ಕಪ್ ಆಗೋಷ್ಟು ಇದೇ ಬೌಲಿಂದ 2 ಕಪ್ಪು ನೀರನ್ನ ಹಾಕ್ಕೋಬೇಕು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ವೆಜಿಟೇಬಲ್ನ ಕಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಇದು ಕೀರೆ ಸೊಪ್ಪು, ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಯಿತು. ಹಾಗೆ ಕೂಡ ಒಂದು ಆನಿಯನ್ ಕೂಡ ಕಟ್ ಮಾಡ್ಕೊಂಡಾಯಿತು. ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಬನ್ನಿ ಇವಾಗ ವೆಜಿಟೇಬಲ್ಸ್ ರಾಗಿ ಬಾಲ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಆಯಿಲ್ನ ಸೇರಿಸ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಆಯಿತು. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಜೀರಿಗೆ ಸೇರಿಸ್ಕೊಳ್ಳೋಣ. ಆನಿಯನ್ ಕೂಡ, ಆನಿಯನ್ ಸ್ವಲ್ಪ ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ನಾವು ಸೊಪ್ಪನ್ನ ಸೇರಿಸ್ಕೋಬೇಕು. ಇವಾಗ ಸೊಪ್ಪನ್ನ ಬೆರೆಸ್ಕೊತಾ ಇದ್ದೇನೆ. ಸೊಪ್ಪು ಕೂಡ ಸೇರಿಸ್ಕೊಂಡೆ. ಕ್ಯಾರೆಟ್ ಮತ್ತು ಸೌತೆಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೆ. ಕ್ಯಾರೆಟು ಸೌತೆಕಾಯಿ ಇದನ್ನು ಕಟ್ ಮಾಡಿಲ್ಲ. ತುರ್ಗಾಕೊಂಡ್ರೆ ಚೆನ್ನಾಗಿರುತ್ತೆ, ಕಟ್ ಮಾಡಿದ್ರೆ ಬಾಯಲ್ಲಿ ಸಿಗುತ್ತೆ. ಇದು ಕಲರ್ ಚೇಂಜ್ ಆಗಬೇಕು.
ಹೊರಗಡೆಯಿಂದ ಒಂದು ವ್ಯೂನ ತೋರಿಸ್ತಾ ಇದ್ದೇನೆ. ಇದು ನಮ್ಮ ಮನೆ ಹತ್ರ. ನೋಡಿ ತುಂಬ ಚೆನ್ನಾಗಿದೆ, ಗ್ರೀನಿಶ್ ಆಗಿ. ಸಖತ್ತಾಗಿ ಗಾಳಿ ಬೆಳಕಿಗೆ ಏನು ಕಡಿಮೆ ಇಲ್ಲ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗಿದೆ ನೋಡ್ಬೋದು. ಇಲ್ಲಿ ನೋಡಿ, ಇದು ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕೊಂಡ್ಬಿಡೋಣ. ಸಾಲ್ಟ್ನ ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಸಾಲ್ಟ್, 1 ಟೇಬಲ್ ಸ್ಪೂನು ಸಾಂಬಾರು ಪೌಡ್ರು, ಇಷ್ಟು ಸಾಕು. ಕಲರ್ ಕೂಡ ಚೇಂಜ್ ಆಯಿತು. ಹಾಗೆ ಇದು ಬೆಂದಿದೆ ನೋಡ್ಬೋದು. ನೀರು ಕೂಡ ಸೇರಿಸ್ಕೋಬೇಕು ನೋಡಿ. ಇದರಿಂದ 2 ಬೌಲ್ ನೀರು ಹಾಕೋತಾ ಇದ್ದೇನೆ. 1 ಬೌಲು ರಾಗಿ ಹಿಟ್ಟನ್ನ ತಗೊಂಡಿದ್ದೇನೆ. 2 ಬೌಲು ನೀರು ಸೇರಿಸ್ಕೊತಾ ಇದ್ದೇನೆ. ಹಾಗೆ ನೀರು ಕುದಿ ಬರಬೇಕು. ಇದಕ್ಕೆ ಇವಾಗ ಮುಚ್ಚಳ ಮುಚ್ಚಿ ನೋಡಿ, ಬಬಲ್ಸ್ ಎಲ್ಲ ಬರ್ತಾ ಇದೆ. ಇದು ಚೆನ್ನಾಗಿ. ಇದಕ್ಕೆ ನಾವು ರಾಗಿ ಹಿಟ್ಟನ್ನ ಆ್ಯಡ್ ಮಾಡೋಣ. ನೋಡಿ, ಇದು ಒಂದು ಚೂರು ಗಂಟಾಗಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೆತ್ತಗೆ. ಇದನ್ನ ನಾವು ಇವಾಗ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ಬಿಡೋಣ. ಮುದ್ದೆ ರೆಡಿ ಆಗಿಬಿಡುತ್ತೆ ನೋಡಿ. ಸಣ್ಣ ಉರಿಲಿ ಒಂದು 5 ನಿಮಿಷ ಬೇಯಲಿ. 10 ಮಿನಿಟ್ಸ್ ಆಯಿತು. ಇದು ಬೆಂದಿರುತ್ತೆ. ಬನ್ನಿ ಇವಾಗ ಮುಚ್ಚಳನ ನೋಡಿ. ಇದು ಮುಗ್ದಿದೆ. ಇವಾಗ ಸ್ಟೋವ್ನ ಆಫ್ ಮಾಡ್ಕೊಂಬಿಡೋಣ. ವೆಜಿಟೇಬಲ್ ರಾಗಿ ಮುದ್ದೆ ಸಖತ್ತಾಗಿ ಬಂದಿದೆ. ಇದನ್ನು ನಾನು ನಿಮಗೆ ರಾಗಿ ಮುದ್ದೆನ ಕಟ್ಬಿಟ್ಟು ತೋರಿಸ್ತೇನೆ, ಬನ್ನಿ ನೋಡಿ. ಎಷ್ಟು ಸೂಪರಾಗಿ ಬಂದಿದೆ. ಹಾಗೆ ತುಂಬಾ ಸಾಫ್ಟ್ ಕೂಡ ಇದೆ. ಆದರೂ ಕಟ್ಕೋಬೋದು, ಹಾಗೆ ಕೂಡ ಸರ್ವ್ ಮಾಡ್ಕೊಬೇಕಾದ್ರೂ ತಿನ್ಕೋಬೋದು. ಇದು ಮಾತ್ರ ಸಖತ್ತಾಗಿ ಬಂದಿದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಸಾಂಬಾರಾಗಲಿ ಬೇಕಾಗಿಲ್ಲ ನೋಡಿ. ಆಲ್ಮೋಸ್ಟ್ ಇದರಲ್ಲೆಲ್ಲ ವೆಜಿಟೇಬಲ್ಸ್ ಇದೆ. ಇದರಿಂದಾಗಿ ಇದಕ್ಕೆ ನಾವು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಸೇರಿಸ್ಕೊಂಡ್ಬಿಟ್ಟು ತಿನ್ಬೋದು. ಹಾಗೆ ಸ್ವಲ್ಪ ಬೇಕಿದ್ರೆ ಚಟ್ನಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ ವೆಜಿಟೇಬಲ್ ರಾಗಿ ಬಾಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಖತ್ತಾಗಿದೆ, ಸಾಫ್ಟಾಗಿ ಬಂದಿದೆ, ತುಂಬ ಸೂಪರಾಗಿದೆ. ಮೇಲೆ ಬೆಣ್ಣೆನ ಹಾಕೋಣ. ಚಟ್ನಿ ಪೌಡ್ರು, ವೆಜಿಟೇಬಲ್ ರಾಗಿ ಬಾಲ್ಸ್ ರೆಡಿ ಆಯಿತು ನೋಡಿ. ಫೈನಲಿ ಈ ಥರ ಬಂದಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೇಲೆ ಸ್ವಲ್ಪ ಬೆಣ್ಣೆ, ಹಾಗೆ ಸ್ವಲ್ಪ ಚಟ್ನಿ ಪೌಡ್ರ್ ಇದ್ದರೆ ಯಾವ ಸಾಂಬಾರು ಪಲ್ಯ ಏನೂ ಬೇಡ ಈ ಮುದ್ದೆಗೆ. ನೋಡ್ತಾ ಇದ್ದೀರಾ ಇಲ್ಲಿ ಫೈನಲ್ ಆಗಿ ವೆಜಿಟೇಬಲ್ ರಾಗಿ ಬಾಲ್. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಈ ಥರ ಮಾಡಿಕೊಂಡ್ರೆ ಆರಾಮಾಗಿ ತಿನ್ಬೋದು. ಯಾಕಂದರೆ ಇದಕ್ಕೆ ಯಾವುದೇ ಸೊಪ್ಪಿನ ಸಾಂಬಾರಾಗಲಿ, ಹಾಗೆ ಸಾಂಬಾರು ಚಟ್ನಿ ಗೊಜ್ಜು ಏನೂ ಬೇಡ. ಇದರಲ್ಲಿ ಆಲ್ರೆಡಿ ವೆಜಿಟೇಬಲ್ಸ್ ಇರುತ್ತೆ. ಅದಕ್ಕೋಸ್ಕರ ಸಾಂಬಾರು ಮತ್ತು ಪಲ್ಯಗಳು ಮಾಡಲಿಕ್ಕೆ ಬೇಜಾರಾದಾಗ ಈ ಥರ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಹೀಗೆ ವೆಜಿಟೇಬಲ್ ರಾಗಿ ಬಾಲ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸಖತ್ತಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಇದನ್ನು ಮನೇಲಿ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಇದನ್ನು ನಾನು ಮಾಡಿ ತೋರಿಸಿದ್ದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ಸ್ ಕೂಡ ಮಾಡಿ. ಬನ್ನಿ ಇವಾಗ ಇದನ್ನು ಟೇಸ್ಟ್ ಮಾಡೋಣ, ಹೇಗೆ ಬಂದಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ತುಂಬ ಸೂಪರಾಗಿದೆ. ಹಾಗೆ ಕೂಡ ವೆಜಿಟೇಬಲ್ಸು ಬಾಯಲ್ಲಿ ಸಿಗೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ನೋಡಿ. ಆರಾಮಾಗಿ ಚಿಕ್ಕ ಮಕ್ಕಳು ಕೂಡ ತಿಂತಾರೆ. ಇದನ್ನು ಬೇಡ ಅಂತ ಕೂಡ ಹೇಳಲ್ಲ. ಈ ವಿಡಿಯೋನ ನೋಡಿದ್ದಕ್ಕೆ
ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್ ಬಾಯ್.